2024ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಚುನಾವಣೆಯಲ್ಲಿ ಅಕ್ರಮ. ರಾಹುಲ್ ಗಾಂಧಿ ಹೇಳಿಕೆ ಬೆಂಬಲಿಸಿ ಪ್ರತಿಭಟನೆ. ಗಂಗಾವತಿ ಯುವ ಕಾಂಗ್ರೆಸ್ ಹಾಗೂ ನಗರ ಘಟಕ ಸೇರಿದಂತೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿಯವರ ಬೆಂಬಲಿಗರಿಂದ 2024ರ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಎಂಬ ಲೋಕಸಭಾ ಸದಸ್ಯ ರಾಹುಲ್ ಗಾಂಧಿ ಹೇಳಿಕೆಯನ್ನ ಬೆಂಬಲಿಸಿ ಗುರುವಾರದಂದು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಎಐಸಿಸಿ ಮಾಜಿ ಅಧ್ಯಕ್ಷ ಹಾಗೂ ಸಂಸದ ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿನ ಲೋಪದೋಷಗಳನ್ನು ಆಧಾರ ಸಮೇತವಾಗಿ ಮುಂದಿಟ್ಟು ಬಹಿರಂಗಪಡಿಸಿದ್ದಾರೆ ಎಂದು ಪಕ್ಷದ ಮುಖಂಡರುಗಳಾದ ಶಶಿಧರ್ ಸ್ವಾಮಿ, ಮುದೇನೂರು, ದೊಡ್ಡಪ್ಪ ದೇಸಾಯಿ, ಹುಸೇನಪ್ಪ ಹಂಚಿನಾಳ, ಶಿವಕುಮಾರ್ ನಾಯಕ್, ಇಲಿಯಾಸ್ ಖಾದ್ರಿ, ವಿಶ್ವನಾಥ್ ಮಾಲಿ ಪಾಟೀಲ್ ಸೇರಿದಂತೆ ಅಪಾರ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿ ಮಾತನಾಡಿದರು. ಇಕ್ಬಾಲ್ ಅನ್ಸಾರಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಚೋರ್ ಇಕ್ಬಾಲ್ ಅನ್ಸಾರಿ ಅವರ ಆದೇಶದಲ್ಲಿ ನಾವೆಲ್ಲ ಯುವ ಘಟಕದ ಪದಾಧಿಕಾರಿಗಳು ಎಂದು ಗಂಗಾವತಿಯ ಬಸ್ ನಿಲ್ದಾಣದ ಮುಂದೆ ಒಂದು ಪ್ರತಿಭಟನೆಯ ಉದ್ದೇಶ ಏನಂದರೆ ಕೇಂದ್ರ ಸರ್ಕಾರ ಈ ಒಂದು ಮತಗಳ್ಳತನದ ವಿರುದ್ಧವಾಗಿ ನಮ್ಮ ಹೆಚ್ಚಿನ ನಾಯಕರಾದಂಥ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕರಂತ ಶ್ರೀಯುತ ರಾಹುಲ್ ಗಾಂಧಿಯವರು ಈ ಒಂದು ಕಳ್ಳತನದ ಮತದಾನದಿಂದ ಯಾವ ರೀತಿಯಾಗಿದೆಯಾಗಿ ಎಳೆಯಾಗಿ ಪ್ರತಿಯೊಂದು ಇಂಚಾಗಿಯೂ ಸಹ ಅದನ್ನು ದೇಶದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಬಿಜೆಪಿ ಕುತಂತ್ರ ಹಾಗೂ ಕಳ್ಳತನದಿಂದ ಈ ಒಂದು ಚುನಾವಣೆಯಲ್ಲಿ ಜಯಶಾಲಿ ಆಗಿದೆ. ಅದು ಕೇವಲ ತಾತ್ಕಾಲಿಕ. ಆದ್ದರಿಂದ ನಾವೆಲ್ಲರೂ ದೇಶದ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಒಂದು ಸೈಕನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ತಾವೆಲ್ಲರೂ ಮುಂಬರುವ ದಿನಗಳಲ್ಲಿ ಎಚ್ಚೆತ್ತುಕೊಂಡು ದೇಶದ ಜನತೆ ಹಾಗೂ ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ಈ ಒಂದು ಬಿಜೆಪಿಯ ಕುತಂತ್ರ ಕಳ್ಳತನದ ಓಟಿನಿಂದ ಮುಕ್ತರಾಗೋಣ. ಹಾಗೂ ಎಲ್ಲರೂ ಎಲ್ಲೆಲ್ಲಿ ಕಳ್ಳತನ ಓಟ್ ಹಾಕಿದ್ದೇವೆ ಅವೆಲ್ಲ ಪರಿಶೀಲನೆ ನಡೀತಾ ಇದ್ದಾರೆ. ಇದು ಉನ್ನತ ಮಟ್ಟ ತನಿಖೆ ಆಗಬೇಕು. ಇಡೀ ಪ್ರಪಂಚದಲ್ಲಿ ಈ ಕಡೆ ಒಂದು ಭಾರತದ ಕಡೆ ಜನ ನೋಡ್ತಾ ಇದ್ದಾರೆ. ಯಾಕಂದರೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಲು ಜನರಿಂದ ಆಯ್ಕೆ ಆಗಬೇಕು. ಆದರೆ ಕಳ್ಳ ಮತದಿಂದ ಒಬ್ಬೊಬ್ಬರಿಗೆ 10-15 ಓಟ್ ಹಾಕುವ ಮೂಲಕ ಬರುವ ಮೂಲಕ ಈ ಒಂದು ಕುತಂತ್ರ ಮಾಡಿದೆ. ಅದೆಲ್ಲರೂ ನಾವು ಇವತ್ತು ಗಂಗಾವತಿಯ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ನಮ್ಮ ನೆಚ್ಚಿನ ನಾಯಕರಾದ ಅನ್ಸಾರಿ ಅವರ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿಭಟನೆಯ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಈ ವೋಟ್ ಚೋರಿ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಪ್ರತಿಯೊಂದು ಮಾಧ್ಯಮದ ಮಿತ್ರರಿಗೂ ಎಲ್ಲರಿಗೂ ಗೊತ್ತಿದೆ ಯಾವ ಥರ ಈ ವೋಟ್ ಚೋರಿ ಆಗಿದೆ ಅಂತ ಪರಿಯಾಗಿ ಇಟ್ಟಿದ್ದಾರೆ. ಸೊ ನಾವು ನಮ್ಮ ಗಂಗಾವತಿಯ ಯೂತ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಮ್ಮ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು, ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ನಾವೆಲ್ಲರೂ ಇವತ್ತು ಗಂಗಾವತಿ ನಗರದಲ್ಲಿ ಏನು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಜನರಿಗೆಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಪ್ರತಿಯೊಂದು ಜನರಿಗೆ ನಮ್ಮ ರಾಷ್ಟ್ರೀಯ ನಾಯಕರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿಯವರು ಪ್ರತಿಯೊಂದು ಪುಟ ತೆಗೆದು ತೋರಿಸಿದ್ದಾರೆ. ಪ್ರತಿಯೊಬ್ಬರಿಗೆ ಗೊತ್ತಿದೆ ಏನಾಗಿದೆ ಅಂತ ಹೇಳಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ ಜನರಿಗೂ ಗೊತ್ತಿದೆ. ಸೊ ನಾನು ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಈ ಕಳ್ಳತನ ಮಾಡೋ ವ್ಯಕ್ತಿಗಳು ಯಾರು ಬರ್ತಾರೆ ಅಂಥವರಿಗೆ ದಯಮಾಡಿ ತಾವು ನಂಬಕ್ಕೆ ಹೋಗಬೇಡಿ. ನಂಬಬೇಕಂದ್ರೆ ಒಳ್ಳೆ ನಾಯಕರಿಗೆ, ಅಭಿವೃದ್ಧಿ ಚಿಂತನೆ ಉಳ್ಳ ನಾಯಕರು ಯಾರಿದ್ದಾರೆ ಅಂಥವರಿಗೆ ನಾವು ಮತ ಹಾಕಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲರೂ ವಿದ್ಯಾವಂತರಾಗಿದ್ದೀವಿ. ಸೊ ವಿದ್ಯಾವಂತರು ಆಗಿದ ಮೇಲೆ ನಾವು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಏನೆಲ್ಲ ನಡೆದಿದೆ ಅಂತೇಳಿ. ನನಗೆ 2 ಮಾತಾಡಲಿಕ್ಕೆ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನೊಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು
ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡಜಿ ಅವರ ಆದೇಶದ ಮೇರೆಗೆ ಇಂದು ಕೊಪ್ಪಳ ಜಿಲ್ಲಾ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮತ್ತೊಮ್ಮೆ ಎಲ್ಲರಿಗೂ ಜಿಲ್ಲಾಧ್ಯಕ್ಷನ ಕಡೆಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಓಟ್ ಕಳ್ಳತನ ಅಂದರೆ ದೇಶದಲ್ಲಿ ಯಾವುದಾದ್ರೂ ಒಂದು ಕಳ್ಳತನ ಅಂದರೆ ಅದು ಮತಗಳ್ಳತನ, ದೊಡ್ಡ ಕಳ್ಳತನ ಅಂತಂದೇಳಿ ನಾ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಈ ಒಂದು ಮತಗಳ್ಳತನ ಪ್ರತಿಯೊಬ್ಬ ಯುವಕರಿಗೆ, ಸ್ಟೂಡೆಂಟ್ಗೆ, ಹಿರಿಯರಿಗೆ, ಕಾರ್ಯಕರ್ತರಿಗೆ, ಜನಸಾಮಾನ್ಯರಿಗೆ, ನಾವು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಯೊಬ್ಬರಿಗೆ ತಲುಪಿಸಿ ಈ ಮತಗಳ್ಳತನವನ್ನು ನಿಂದಿರಿಸ್ತೀವಿ ಎಂದು ನಾವು ಈ ಮೂಲಕ ಹೇಳ್ತೇನೆ. ಈ ಪೋಸ್ಟ್ ಅಭಿಯಾನವನ್ನು ಸೂಚಿಸಿದರೆ ಇದು ನಮ್ಮ ಮುಖ್ಯ ನಾಯಕರಂತ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಆದೇಶ ಮೇರೆಗೆ ಹಾಗೂ ರಾಜ್ಯಾಧ್ಯಕ್ಷರಾದಂಥ HS ಮಂಜುನಾಥ್, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಆದ ಇಲಾ ಸಿಕ್ಕಂದರು ಹಾಗೂ ದೀಪಿಕಾ ರೆಡ್ಡಿ ಅವರ ಮೇಡಮ್ ಮೇರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದು ಪೋಸ್ಟ್ ಅಭಿಯಾನ ಅಂತೇಳಿ ಇದು ಗಂಗಾವತಿಯಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಏನು ಓಟ್ ಮುಖಾಂತರ ಗೆದ್ದಿದ್ದಾರಲ್ಲ, ಅವರು ಗೆದ್ದಿದ್ದು ಕಳ್ಳ ಮತದಾನ ಅಂತ ನಾವು ಭಾವಿಸ್ತೇವೆ. ಯಾಕಂದರೆ ಇದು ಒಂದೇ ಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಭಾರತೀಯ ಎಲ್ಲ ಕ್ಷೇತ್ರದಲ್ಲಿ, ಪ್ರತಿಯೊಂದು ರಾಜ್ಯದಲ್ಲಿ ಈಗೇನು UPದಲ್ಲಿ ಅಂತಾರೆ ನಮ್ಗೆ ಅಷ್ಟು ಸೀಟ್ ಬಂದು, ನಮ್ಗೆ ಇಷ್ಟು ಸೀಟ್ ಬಂದು ಅಂತ ಹೇಳ್ತಾರಲ್ಲ, ಈ ಥರ ಚೋರು ಮಾಡೇ ಓಟ್ ಗೆದ್ದಿದ್ದಾರೆ ಹೊರತವರು ಪ್ರಾಮಾಣಿಕವಾಗಿ ಓಟು ಮತದಾನ ನಡೆದಿಲ್ಲ ಇಲ್ಲಿ. ಹಾಗಾಗಿ ಇದೊಂದು ಎಚ್ಚರಿಕೆ ಸಂದೇಶವನ್ನು ಕಲಿಸ್ತೇವೆ. ಮುಂದಿನ ದಿನದಲ್ಲಿ ಬಹಳ ಸುವ್ಯವಸ್ಥೆಯಿಂದ ಮತದಾನ ನಡೀಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. ನಾವೇನು ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ, ಈ ಕಗ್ಗೊಲೆಯನ್ನು ತಡೆಗಟ್ಟುವ ಸಲುವಾಗಿ ನಮ್ಮ ಏನು ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಈಗೇನು ಈ ಮತಗಳ್ಳತನದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಇದೇ ರೀತಿ ಪ್ರಜಾಪ್ರಭುತ್ವ ಕಗ್ಗೊಲೆ ನಡೀತಾ ಇದ್ರೆ ಎಲ್ಲ ಕಗ್ಗೊಲೆಗಳು ಮುಂದಿನ ಚುನಾವಣೆ ಕೂಡ ಆಗೋದು ಅನುಮಾನವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಅದಕ್ಕಾಗಿ ನಾವೇನು ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇದು ದೇಶಾದ್ಯಂತ ಈಗ ಮುಂದುವರಿಯುತ್ತೆ. ಮುಂದಿನ ದಿನಮಾನಗಳಲ್ಲಿ ಇದೆಲ್ಲ ನಿಲ್ಲಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾರೆ. ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ ಚೋರಿ ಅನ್ನುವಂಥ ಕಾರ್ಯಕ್ರಮದಿಂದ ಪ್ರತಿಭಟನೆಯನ್ನ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬ್ರವರು, ನಮ್ಮೆಲ್ಲ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ಗಂಗಾವತಿ ಅಭಿವೃದ್ಧಿ ಹರಿಕರಾದಂಥ ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಇವತ್ತು ಗಂಗಾವತಿಯ ಯೂತ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ವೋಟ್ ಚೋರವನ್ನ ಇವತ್ತಿಲ್ಲ ನಾಳೆ ಹೊರಗು ಬರುತ್ತಿದೆ ಅನ್ನುವಂಥದ್ದನ್ನ ಅಮಿತ್ ಶಾಗೂ ಗೊತ್ತು, ನರೇಂದ್ರ ಮೋದಿ ಅವರಿಗೂ ಗೊತ್ತು. ಈಗಾಗಲೇ ಹಿಂದೆ ಗೋಧ್ರಾ ವಿಷಯದಲ್ಲಿ ಕೂಡ ಆಗಲೇ ಗಡಿಪಾರಾದಂಥ ವ್ಯಕ್ತಿಗಳು ಅವರೆಲ್ಲ ಇವತ್ತು ಇಂಥ ಚೋರ್ಗಳನ್ನು ಮಾಡಿರುವಂಥದ್ರಿಂದಲೇ ಮೂಲ ಸಂವಿಧಾನವನ್ನು ತೆಗೆದು BNS ಸಂವಿಧಾನವನ್ನು ಆರ್ಟಿಕಲ್ಗಳನ್ನು ತಿದ್ದುಪಡಿ ಮಾಡಿರುವಂಥದ್ದು ಇಷ್ಟೇ. ಮೂಲ ಸಂವಿಧಾನದಲ್ಲಿ 420 ಅಂದರೆ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಾಗುತ್ತೆ. ಇವತ್ತು ನಾವು ಮತ ಕತ್ತಿರುವಂಥ ವಿಷಯ ಏನಾದರೂ ಮಕ್ಕಳಿಗೆ ಕೂಡ ಗೊತ್ತಾಗ್ತಂದ್ರೆ ಮುಂದಿನ ದಿನದಲ್ಲಿ ನಮ್ಮ ಭವಿಷ್ಯವನ್ನು ಕೂಡ ಹಾಳಾಗುತ್ತೆ. ಮತ್ತೆ BJP ಯಾವತ್ತಿಗೂ ಬರೋದಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ಗಳನ್ನು ಬದಲಾವಣೆ ಮಾಡಿ ಪುನಶ್ಚೇತನದಲ್ಲಿ ಸಂವಿಧಾನದಲ್ಲಿ BNS ಅಂತ ಹೇಳಿ ಕಸಿ ಈ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅದರಲ್ಲಿ ತಿದ್ದುಪಡಿ ಮಾಡಿಕೊಂಡಿರುವಂಥದ್ದು ನಮಗೆ ಗೊತ್ತಾಗ್ತಿದೆ. ಹಾಗಾಗಿ ಇವತ್ತು ನಾವು ಕರ್ನಾಟಕದ ಜನತೆ BJPಯನ್ನ ನಾವು ಯಾಕೆ ದೂರ ಇಡಬೇಕು ಮತ್ತು ಈ ಒಂದು ವೋಟ್ಗಳನ್ನು ಯಾವ ರೀತಿಯಾಗಿ BJP ತನ್ನ ಸ್ಥಾನವನ್ನು ಗೆದ್ದುಕೊಂಡಿದೆ ಅನ್ನೋದು ಕೂಡ ಇವತ್ತು ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಇವತ್ತು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಗಂಗಾವತಿ ತಾಲೂಕಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಅನ್ಸಾರಿ ಸಾಹೇಬ್ರವರ ಅಭಿಮಾನಿಗಳ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಎಲ್ಲರೂ ಈ ಒಂದು
ಹೋರಾಟಕ್ಕೆ ಬೆಂಬಲವನ್ನ ರಾಹುಲ್ ಗಾಂಧೀಜಿಯವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಆಗಿರ್ಬೋದು, ಪ್ರತಿಯೊಬ್ಬ ರಾಷ್ಟ್ರ ಮಟ್ಟದ ನಾಯಕರಿಗೂ ಮತ್ತು ರಾಜ್ಯ ಮಟ್ಟದ ನಾಯಕರಿಗೂ ಕೂಡ ಇವತ್ತು ನಾವು ಬೆಂಬಲವನ್ನ ನೀಡುತ್ತೀವಿ. ಇದರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೀವಿ ಅನ್ನೋದು ಮಾತು ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಪ್ರತಿಯೊಂದು ಸರ್ಕಾರಿ ಬಸ್ಗಳಿಗೆ ಇವತ್ತು ಮತಗಳ್ಳತನವನ್ನು ನಿಲ್ಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತೇನು ನಾವೆಲ್ಲರೂ ಯೂತ್ ಕಾಂಗ್ರೆಸ್ಗೆ ಸಾಥ್ ಕೊಟ್ಟು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಇದು ಈ ಭಾರತ ದೇಶಾದ್ಯಂತ ಈ ಒಂದು ವ್ಯವಸ್ಥೆಯಿಂದ ನಿಜವಾದ ಮತದಾನ ಮಾಡಿದಂಥವರಿಗೆ ನ್ಯಾಯಯುತವಾಗಿ ಅವರು ಮತದಾನ ಮಾಡಿದ ಸಂದರ್ಭದಲ್ಲಿ ಆಯ್ಕೆ ಆಗಬೇಕಂತ ವ್ಯಕ್ತಿಗಳನ್ನು ಬಿಟ್ಟು ಮತಗಳ್ಳತನದಿಂದ ಆಯ್ಕೆಯಾಗಿ ಇವತ್ತಿನ ದುರಾಡಳಿತಕ್ಕೆ ಅವರೆಲ್ಲರೂ ಕಾರಣ ಆಗ್ತಾರೆ. ಜನರ ಇಚ್ಛೆಗೆ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಇಂಥ ಮತಗಳ್ಳತನ ನಿಲ್ಲಬೇಕು. ಯಾರು ನಮ್ಮ ದೇಶದ ಪ್ರಜೆಗಳು ನಿಜವಾದವರಿಗೆ ಮತ ಹಾಕಿರ್ತಾರೆ ಅಂಥವ್ರು ಆಯ್ಕೆ ಆಗಬೇಕು. ಆ ಉದ್ದೇಶದಿಂದ ನಮ್ಮ ಕೇಂದ್ರದ ನಾಯಕರು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಸೇರಿಕೊಂಡು ಈ ಒಂದು ಎಚ್ಚರಿಕೆಯನ್ನ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ನೀಡ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಯೂತ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆಗೆ ಇವತ್ತೊಂದು ಈ ಮತಗಳ್ಳತನ ನಿಲ್ಲಿಸಬೇಕು ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ಈ ಮತಗಳ್ಳತನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜಾಗೃತರಾಗಬೇಕಂತ ಅವಶ್ಯಕತೆ ಇವತ್ತಿನ ದಿನಮಾನದಲ್ಲಿದೆ. ಅದಕ್ಕೆ ನಾನೆಲ್ಲ ಮತದಾರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಮತಗಳ್ಳತನದ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕಾಗಿದೆ ಮತ್ತು ಜಾಗೃತರಾಗಿ ನಾವು ಮತ ಹಾಕಿದ ಅತಿ ಹೆಚ್ಚು ಮತದಾನ ಮಾಡಿದಂಥ ಅಭ್ಯರ್ಥಿನೇ ಗೆಲ್ಲುವ ದಿಶೆಯಲ್ಲಿ ನಮ್ಮೆಲ್ಲರ ಒಂದು ಹೋರಾಟ ಹೀಗೆ ಮುಂದುವರಿಯುತ್ತೆ ನಿರಂತರವಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಇಲ್ಲಿ ಮತಗಳ್ಳತನ ಮಾಡಿ ಅಡ್ಡದಾರಿಯಲ್ಲಿ ಮತವನ್ನು ಹಾಕಿಸಿಕೊಂಡು ಚುನಾವಣೆ ಗದ್ದಿಗೆಯನ್ನು ಹಿಡಿದಿದ್ದಾರೆ ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಅಭಿಯಾನವನ್ನು ಏನು ಪ್ರಜಾಪ್ರಭುತ್ವವನ್ನು ಉಳಿಸಿ ಸಂವಿಧಾನವನ್ನು ರಕ್ಷಿಸಿ ಎನ್ನುವಂಥ ಅಭಿಯಾನವನ್ನು ದೇಶವ್ಯಾಪಿಯಲ್ಲಿ ದೇಶಾದ್ಯಂತ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು ನಮ್ಮ ಗಂಗಾವತಿಯ ಯುವ ಕಾಂಗ್ರೆಸ್ ಮತ್ತು ಕೊಪ್ಪಳ ಜಿಲ್ಲಾ ಯುವ ಕಾಂಗ್ರೆಸ್ ಮತ್ತು ಗಂಗಾವತಿಯ ನಗರ ಗ್ರಾಮೀಣ ಎಲ್ಲ ಘಟಕಗಳ ವತಿಯಿಂದ ಇವತ್ತಿನ ಒಂದು ದಿವಸ ನಾವು ಮತಗಳ್ಳತನದ ವಿರುದ್ಧ ಪೋಸ್ಟರ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಈ ಮತಗಳ್ಳತನ ಅಂದರೆ ಅವರು ಯಾವಾಗಲೂ ಬಿಜೆಪಿ ಬಂದು ಅದು ಒಂದು ಹವ್ಯಾಸ ಆಗಿಬಿಟ್ಟಿದೆ. ಯಾವಾಗಲೂ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯೋದಂದ್ರೆ ಅದು ಹವ್ಯಾಸ ಆಗಿಬಿಟ್ಟಿದೆ. ಹಿಂದೆ ಅಡ್ಡದಾರಿಯಲ್ಲಿ ಕರ್ನಾಟಕ ಸರ್ಕಾರದ ಅಧಿಕಾರವನ್ನು ಹಿಡಿದಿದ್ರು. ಅದನ್ನು ಹಿಡಿದ ನಂತರ ಮತ್ತೆ ಒಳ್ಳೆ ಏನಾಯಿತು, ಅವರು ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿದ ಜನ ತಿರಸ್ಕಾರ ಮಾಡಿದರು. ಮುಂದೊಂದು ದಿನ ಇದೇ ಅಭಿಯಾನ ಯಶಸ್ವಿ ಆದರೆ ಮುಂದೊಂದು ದಿನ ಕೇಂದ್ರದಲ್ಲಿ ಕೂಡ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುವಂಥ ಸಂದರ್ಭ ಬಂದೇ ಬರುತ್ತೆ ಅನ್ನೋಂಥ ಮಾತನ್ನು ಹೇಳುತ್ತಾ ಈಗ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ನಾವೆಲ್ಲ ಕಾಂಗ್ರೆಸ್ನವರು ಒಗ್ಗಟ್ಟಾಗಿ ಈ ಒಂದು ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸಬೇಕು. ಅದೇ ರೀತಿ ಜನರಿಗೆ ಮತ್ತು ಯುವಕರಿಗೆ ಮತದಾನ ಮಾಡುವಾಗ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತೇಳಿ ಹೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಆಗಮಿಸಿರುವಂಥ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ, ನಗರಸಭಾ ಸದಸ್ಯರುಗಳಿಗೆ, ಎಳಿಬಿ ಅಧ್ಯಕ್ಷರಾದ ಆತ್ಮೀಯ ಸೋದರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಎಲ್ಲ ಘಟಕದ ಪದಾಧಿಕಾರಿಗಳಿಗೆ ಕೂಡ ಇವತ್ತಿನ ದಿವಸ ವಂದಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ.